ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಕಂತು ಹಣ ಜಮೆ ಆಗಿದೆ. ಹೌದು, ಕೇಳಿಸ್ಕೊಳ್ಳಿ. ತುಂಬ ಜನ ಕೇಳ್ತಾರುವಂಥದ್ದು 100% ನಿಜ. ತುಂಬ ಜನ ಹೇಳ್ತೀರಾ, ನಮಗೆ ಹಣ ಬಂದಿಲ್ಲ ಸರ್, ನಮ್ಗೆ ಹಣ ಬಂದಿಲ್ಲ, ನಮಗೆ ಏನೇ ಹೇಳಿ ನಮಗೆ ನಯಾ ಪೈಸೆ ಕೂಡ ಹಣ ಬರ್ತಾ ಇಲ್ಲ, ಸರ್ಕಾರವಂತೂ ಹಾಕುವಂಥ ಲಕ್ಷಣದಲ್ಲಿ ಇಲ್ಲ, ನಮಗೆ ಹಣ ಜಮೆ ಆಗಲ್ಲ ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ನೀವೆಲ್ಲರೂ ಕೂಡ ಇದ್ದೀರಾ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಬರುತ್ತೆ, ಏನೂ ಕೂಡ ಇಲ್ಲಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಯಾರಿಗೆ ಹಣ ಜಮೆ ಆಗಿದೆ ಅಲ್ವಾ? ಹಾಗಾದರೆ ಯಾರಿಗೆ ಹಣ ಜಮೆ ಆಗಿದೆ? ತುಂಬ ಜನ ಹೇಳ್ತೀರ, ನಮ್ಗೆ ಹಣ ಬಂದಿಲ್ಲ. ಯಾಕೆ ಅಲ್ವಾ? ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತೀರ. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು ಅಲ್ವಾ? ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾಯಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗ್ತಾಯಿಲ್ಲ, ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು ಅಲ್ವಾ? ಇಲ್ಲಿ ಫಸ್ಟ್ ಹೇಳ್ತೀನಿ ಕೇಳಿ. ನೀವು ಮೊದಲನೇದಾಗಿ ಮೊಬೈಲನ್ನು ತಗೊಂಡು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡಿ. ಯಾಕೆ ಹೇಳಿದೆ ಅಂತಂದರೆ, ಈಗ ನೀವು ಮೊಬೈಲನ್ನು ಎಲ್ಲರೂ ಕೂಡ ಯೂಸ್ ಮಾಡ್ತೀರಿ, ಎಲ್ಲರೂ ಕೂಡ ನೋಡ್ತೀರ. ಹಾಗಾಗಿ ನಾನು ಹೇಳಿದೆ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಅಂತ ನಾನು ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಮೊದಲನೆಯದಾಗಿ ಸಿಂಪಲ್ ವಿಚಾರ, ಇದರಲ್ಲಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಸಿಂಪಲ್ ವಿಚಾರ, ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡಿ. ಅರ್ಥ ಆಯಿತಾ? ಮೊದಲನೇದಾಗಿ ನಾನು ಹೇಳ್ತಿರುವಂಥದ್ದು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಾನು ಏನು ಹೇಳಿದೆ ಇದನ್ನು ಕಂಪ್ಲೀಟ್ಲಿ ಮಾಡೋದಾದರೆ 100% ಎಲ್ರಿಗೂ ಹಣ ಜಮೆ ಆಗುತ್ತೆ. ವೈ ನಾಟ್? ಯಾಕಾಗಲ್ಲ? ಎಲ್ರಿಗೂ ಹಣ ಜಮೆ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥ ರೀತಿಯಲ್ಲಿ ಥಿಂಕ್ ಮಾಡಿ, ಯೋಚನೆ ಮಾಡಿ, ಆ್ಯಂಡ್ ಅದ್ರ ಜೊತೆಗೇ ನೀವು ನಾನು ಹೇಳುವಂಥ ರೀತಿಯಲ್ಲಿ ಮಾಡಿ. ಪ್ರತಿಯೊಬ್ಬರ ಕೊಂಡು ಹಣ ಜಮೆ ಆಗುತ್ತೆ. ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ, ಆ ರೀತಿ ಏನಿಲ್ಲ. ಅರ್ಥ ಆಯಿತಾ? ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಾನು ಒಂದು ವಿಚಾರವನ್ನು ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅರ್ಥ ಆಯಿತಾ? ಯಾರೂ ಕೂಡ, ನಾನು ಅವ್ರಿವ್ರು ಅಂತಲ್ಲ, ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ಬರುತ್ತೆ, ವೆಯ್ಟ್ ಮಾಡಬೇಕು. ಒಂದು ಹಣ ಪಡ್ಕೊಳ್ಬೇಕು ಅಥವಾ ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು ಅಥವಾ ಏನೇ ಮಾಡೋದಾದರೂ ವೆಯ್ಟ್ ಮಾಡಬೇಕು ಅಲ್ವಾ? ಇದು ತುಂಬ ಮುಖ್ಯ. ನಾನು ತುಂಬ ಜನರಿಗೆ ಹೇಳ್ತಾ ಇರ್ತೀನಿ, ನಾನು ವೆಯ್ಟ್ ಮಾಡಿದೆ, ನಮ್ಗೆ ಹಣ ಜಮೆ ಆಗಿಲ್ಲ ಸರ್, ನಮ್ಗೆ ಹಣ ಬರ್ತಾ ಇಲ್ಲ ಸರ್, ಹೆಂಗೆ ಬರುತ್ತೆ ಅಲ್ವಾ? ಹಾಗಾಗಿ ನಾವು ಗಡಿಬಿಡಿ ಮಾಡಲಿಕ್ಕೆ ಹೋಗಬಾರ್ದು. ಮೊದಲನೆಯ ವಿಚಾರ ನಾನು ಹೇಳ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಆ ರೀತಿ ಅಪ್ಡೇಟ್ಗಳನ್ನು ಮಾಡಿ. ಅರ್ಥ ಆಯಿತಾ? ಪ್ರತಿಯೊಬ್ಬರ ಕೊಂಡು ಹಣ ಜಮೆ ಆಗುತ್ತೆ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರೂ ಕೂಡ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನೋ. ಪ್ರತಿಯೊಬ್ಬರ ಕೊಂಡು ಹಣ ಜಮೆ ಆಗುತ್ತೆ. ನೀವು ಟೈಮನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಎಲ್ರಿಗೂ ಹೇಳುವಂಥದ್ದು, ಟೈಮ್ ಸಿಕ್ಕಾಗ ಈ ರೀತಿ ಅಪ್ಡೇಟ್ಗಳನ್ನು ಮಾಡುವಂಥದ್ದು. ನಾನು ಹೇಳ್ತೀನಲ್ಲ, ಎಲ್ರಿಗೂ ನಾನು ಹೇಳುವಂಥದ್ದು, ನೀವು ಒಂದು ಸಾರಿ ನಾನು ಹೇಳಿದ್ನಲ್ಲ, ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ ಆ್ಯಂಡ್ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ವಿಚಾರವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡುವಾಗಲೇ ಸಿಗುತ್ತೆ, ರೈಟ್ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ಗೃಹಲಕ್ಷ್ಮಿ ಸ್ಟೇಟಸನ್ನು ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಿಮಗೆ? ಯಾರೂ ಕೂಡ ತಲೆ ಕೆಡಿಸ್ಕೊಂಡು, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಹಣ ಜಮೆ ಆಗ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ರೈಟ್? ಯಾರೂ ಕೂಡ, ನಾನು ಎಲ್ರಿಗೂ ಹೇಳುವಂಥದ್ದು, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಏನು ಹೇಳಿದೆ ಹೇಳಿ? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ಹಣ ಬರ್ತಾ ಇಲ್ಲ, ನೋ. ನಾನು ಏನು ಹೇಳಿದೆ ಈಗ, ಆ ಒಂದಿಷ್ಟು ಕೆಲಸವನ್ನು ಕಂಪ್ಲೀಟ್ಲಿ ಮಾಡ್ತಾ ಹೋಗಿ. ಯಾಕೆ ಬರಲ್ಲ? 100% ಎಲ್ಲರ ಕೊಂಡು ಹಣ ಜಮೆ ಆಗುತ್ತೆ. ವೈ? ಯಾಕೆ ಹಣ ಜಮೆ ಆಗಲ್ಲ? 100% ಆಗುತ್ತೆ. ಎಲ್ರಿಗೂ ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಂಪ್ಲೀಟ್ಲಿ ಪ್ರತಿಯೊಬ್ಬರ ಕೊಂಡು ಹಣ ಜಮೆ ಆಗುತ್ತೆ. ಯಾಕಾಗಲ್ಲ? ಆಗುತ್ತೆ. ಆದರೆ ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಸರ್ ನಮ್ಗೆ ಹಣನೇ ಜಮೆ ಆಗಲ್ಲ. ಈ ರೀತಿ ಮೆಂಟಾಲಿಟಿಯನ್ನು ತುಂಬ ಜನ ಹೊಂದಿದ್ದಾರೆ. ಆ್ಯಂಡ್ ಈ ರೀತಿ ತುಂಬ ಜನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಬಿಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಅಂತ ನಾನು ಪದೇ ಹೇಳಲ್ಲ. ಸಿಂಪಲ್ಲಾಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಎಲ್ರಿಗೂ ಹೇಳುವಂಥದ್ದು,
ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಅಗತ್ಯವೇ ಇಲ್ಲ. ಅರ್ಥ ಆಯ್ತಾ? ಎಲ್ರಿಗೂ ಹೇಳುವಂಥದ್ದು, ನಾನು ಹೇಳುವಂಥ ರೀತಿಯಲ್ಲಿ ಥಿಂಕ್ ಮಾಡಿ. ನಿಮ್ಗೆ ಹೌದು ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾಕಂತಂದರೆ ನಿಮ್ಗೆ ಅನಿಸುತ್ತೆ 100% ಅನಿಸುತ್ತೆ ಹೌದು ಅಂತ. ಯಾಕಂತಂದರೆ ಇಲ್ಲಿ ಆ ರೀತಿ ಇದೆ. ನೀವು DBT ಮುಖಾಂತರ ಆಗಿರ್ಬೋದು, ಏನೇ ನೀವು ಟ್ಯಾಕ್ಸ್ ಪೇಯರ್ ಆದರೆ ಹಣ ಬರಲ್ಲ. ಇದು ಮೇಯ್ನ್ ಥಿಂಗ್. ಗೃಹಲಕ್ಷ್ಮಿ ಯೋಜನೆ ಯಾವುದೇ ಹಣ ಜಮೆ ಆಗಲಿ ಆಗದೇ ಇರಲಿ, ವಾಟ್ ಎವರ್ ಇಟ್ ಈಸ್, ಏನೇ ಇರಲಿ, ನೀವು ಟ್ಯಾಕ್ಸ್ ಪೇಯರ್ ಅಲ್ಲದೆ ಇದ್ದರೆ ಹಣ ಜಮೆ ಆಗಲ್ಲ. ರೈಟ್? ನಾನು ಹೇಳುವಂಥದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಟ್ಯಾಕ್ಸ್ ಪೇಯರ್ ಅಲ್ಲದೇ ಇದ್ದರೆ ಹಣ ಜಮೆ ಆಗಲ್ಲ. ಏನು? ಟ್ಯಾಕ್ಸ್ ಪೇಯರ್ ಅಲ್ಲದೆ ಇದ್ದರೆ ಹಣ ಜಮೆ ಆಗಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಸೆಕೆಂಡ್ರಿ. ಫಸ್ಟ್ ನೀವು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ತುಂಬ ಕಡು ಬಡವರಾಗಿದ್ದರೆ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅರ್ಥ ಆಯ್ತಾ? ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಯಾರೂ ಕೂಡ ತಲೆ ಕೆಡಿಸ್ಕೊಂಡು ನನಗೆ ಹಣ ಜಮೆ ಆಗ್ತಾಯಿಲ್ಲ, ನನಗೆ ಹಣ ಬರ್ತಾ ಇಲ್ಲ, ನಮ್ಮ ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ, ನೋ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಏನು ಹೇಳಿದೆ ಹೇಳಿ? ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ತುಂಬ ಜನ ಹೇಳ್ತಾರೆ ನಂಗೆ ಹಣ ಜಮೆ ಆಗ್ತಾಯಿಲ್ಲ, ಹಣ ಬರ್ತಾಯಿಲ್ಲ. ಡೋಂಟ್ ವರಿ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯೋಚನೆ ಮಾಡಿ, ಏನು ಪ್ರಾಬ್ಲಮ್ ಮಾಡಿದ್ದೀನಿ, ಏನು ತಪ್ಪು ಮಾಡಿದ್ದೀನಿ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಆವಾಗ ಎಲ್ರಿಗೂ 100% ಪ್ರತಿಯೊಬ್ಬರು ಕೂಡ ನೀವು ಹಣವನ್ನು 100% ಆಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ಏನು ಹೇಳಿದೆ ಹೇಳಿ? 100% ಆಗಿ ಪಡೆದುಕೊಳ್ಳಿಕ್ಕೆ ಸಾಧ್ಯ ಅಂತ ನಾನು ಹೇಳಿದೆ. ನಿಮ್ಗೆ ಏನು ಅನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಹೇಳಿದೆ, ನಾನು ಏನು ಹೇಳಿದೆ, ತುಂಬ ಜನ ಹೇಳ್ತಾರೆ ಹಣ ಜಮೆ ಆಗಿಲ್ಲ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ವಿಡಿಯೋ ಇಷ್ಟ ಆದ್ರೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪ್ರತಿಯೊಂದು ಹಣ ಎಲ್ರಿಗೂ ಜಮೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಅಷ್ಟೇ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್